ಅದು ಇವಾಗ ಸ್ವಲ್ಪ ಆಯಿಲ್ ಆಗಿರುತ್ತೆ, ತಿರುಗೋದು ಕಷ್ಟ. ಒಂದು 2 ದಿವಸ ತೊಳೆದ ಸರಿಯಾಗುತ್ತೆ. ಹಾಂ, ಗೊತ್ತಾಗತ್ತೆ ಅದು ನಿಮಗೆ. ಒಂದು 2 ದಿನ ಅದು ಗೊತ್ತಾಗತ್ತೆ ನಿಮಗೆ. ಅದೇ ಪ್ರಾಕ್ಟೀಸು. ಹೌದು. ನೋಡಿ, ಇದು ಹೆವಿ ಡ್ಯೂಟಿ 2 HP ಕೆಪಾಸಿಟಿ ಆರ್ಕ್ನಟ್ ಕಂಪ್ನಿಯದು ಹಾಲು ಕರೆಯೋ ಮಿಷಿನ್. ಇವಾಗ 1 ಬಕೆಟ್ ಮಾತ್ರ ಯೂಸ್ ಮಾಡ್ತಿದ್ದಾರೆ, ಇನ್ನೊಂದು ಬಕೆಟು ಇನ್ನೊಂದು ಸರಿ ಯೂಸ್ ಮಾಡ್ತಾರೆ. ಇವಾಗ ಆಲ್ರೆಡಿ ಲೇಟ್ ಆಗಿರೋದ್ರಿಂದ ಯೂಸ್ ಮಾಡ್ತಾರೆ. ಇವಾಗ ಪ್ರೆಜರ್ ಸ್ವಲ್ಪ ಕಡಿಮೆ ಐತೆ, 350 ಐತೆ. ಇವೊಂದು 4 ದಿನ ಆದ್ಮೇಲೆ 380 ಇಟ್ಕೊಳ್ರಿ, ಆಯ್ತಾ? ಇವಾಗ 350 ಐತೆ. ಒಂದು 4 ದಿನ ಆದ್ಮೇಲೆ 380 ಇಟ್ಕೊಳ್ರಿ. ಇವಾಗ 1 ಮಲೆ 3 ಮಲೆ ಚೆನ್ನಾಗೇ ಇರ್ತವೆ. ಹೌದು. 1 ಮಲೆ ಮಾತ್ರ ಹಾಲು ಕಮ್ಮಿ ಇರ್ತದೆ. ಹೌದು. ಅವಾಗ ಏನ್ ಮಾಡೋದು? ಅದು ಹಂಗೆ ಹಾಕದೆಯ, ಏನು ತೊಂದರೆ ಇಲ್ಲ. ಭಾಳ ಬೀಳ್ತೈತೆ ಅಂದಾಗ ಡಮ್ಮಿ ನಿಪ್ಪಲ್ ಅಂತ ಸಿಗ್ತವೆ. ಇಲ್ಲ ಓದ್ತಾನೆ ಇಲ್ಲ ಅಂದ್ರೆ ಬೀಳ್ತಾನೆ ತೊಂದರೆ ಇಲ್ಲ, ಅದೇನು ಅಲ್ಲ. ಈಗ ಡಮ್ಮಿ ನಿಪ್ಪಲ್ ಬೀಳ್ತಾ ಇದೆ ಅಂತ ಅಂದರೆ ಅದು ಬೀಳ್ತಾ ಇದೆ ಕೆಳಕ್ಕೆ, ಹಿಡ್ಕೊಳಕ್ಕೆ ಆಗ್ತಿಲ್ಲ ಅದಕ್ಕೆ ಅಂದರೆ ಡಮ್ಮಿ ನಿಪ್ಪಲ್ ಹಾಕ್ಬೇಕಾಗತ್ತೆ. ಒಂದು ಇಲ್ಲ ಆ ನಿಪ್ಪಲ್ನ ಒಳಕ್ಕೆ ಮಡ್ಚಬೇಕಾಗತ್ತೆ. ಒಳಕ್ಕೆ ಆ ಕಡೆಗೆ ಇರೋದನ್ನ ಆ ಕಡೆಗೆ ಮಡ್ಚಿನ ಮುಗಿದೈತೆ, ಏರ್ ಕಟ್ ಆಗುತ್ತೆ. 4 ದಿನ ಕೈ ಆಡಲೇಬೇಕು. ಆಮೇಲೆ 5ನೇ ದಿನಕ್ಕೆ ನೀವೇನು ಮಾಡೋದು ಬೇಡ. ಹಾಂ, ಹೌದು. ಅದಕ್ಕೆ ಫೀಲ್ ಆಗ್ಬೇಕಲ್ಲ, ನೀವು ಇವತ್ತೇ ಫಸ್ಟ್ ಮಿಷಿನ್ ಅಂತ ಅದಕ್ಕೆ ಗೊತ್ತಾಗಲ್ಲ. ನೀವೇನು ಲಾಸ್ಟ್ ಹಾಲು ಬರ್ತೈತಿ ಅಂದಾಗ ಸ್ವಲ್ಪ ಮಿಷಿನ್ ನೀನೇ ಜಗ್ಬೇಕು. ಇಲ್ಲಿ ನೋಡಿ, ನನ್ನ ಕೈ ನೋಡಿ, ಈ ಥರ ಸೆಂಟ್ರ್ ಜೋಡಿ ಪೈಪ್ ಹೋಗಿತ್ತಲ್ಲ, ಜೋಡಿ ಪೈಪ್ ಅಲ್ಲಿ ನಡುವೆ ಎಡಗೈ ಬಿಡ್ರಿ. ಎಡಗೈ ಬಿಡ್ರಿ ನೀವು ಎಡಗೈ ಬಿಡ್ರಿ. ಹಾಂ, ಹಂಗೆ ಸ್ವಲ್ಪ ಪ್ರೆಸ್ ಮಾಡಿ, ಲೈಟಾಗಿ ಪ್ರೆಸ್ ಮಾಡಿರಿ, ಹಿಂಗೆ ಕೆಳಗೆ ಪ್ರೆಸ್ ಮಾಡಿರಿ. ಹಾಂ.